ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಆನ್ಸಿಸ್ಟರ್ಸ್, ನಿಮ್ಮ ಪಿತೃ ದೇವತೆಗಳು, ಅವ್ರ ಕಡೆಯಿಂದ ನಿಮಗೆ ಏನ್ ಮೆಸೇಜಸ್ ಇದೆ ಅಂತ ಚೆಕ್ ಮಾಡೋಣ. ಅಂಡ್ ಅವ್ರ ಆಶೀರ್ವಾದ ಇದೆಯಾ ಅಥವಾ ನಿಮ್ ಕರ್ಮ ಎಲ್ಲ ಎಂಡ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್ ಅಂಡ್ ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಅಂಡ್ ಇದು ತುಂಬಾ ಜನಕ್ಕೆ ರೆಸೊನೇಟ್ ಆಗುತ್ತೆ ಈ ವಿಡಿಯೋ ಬಂದು, ಬಿಕಾಸ್ ಆನ್ಸಿಸ್ಟರ್ಸ್ ನಿಮ್ಮ ಪಿತೃ ದೇವತೆಗಳದ್ದು. ಬಿಕಾಸ್ ಇದು ಲಾಸ್ಟ್ ಡೇ, ಇವತ್ತು ಮಾಲಯ ಅಮಾವಾಸ್ಯೆ ಇರೋದ್ರಿಂದ ಎಲ್ರೂ ಇವತ್ತು ಪೂಜೆ ಮಾಡ್ತಾರೆ ಅವರಿಗೆ ಅಂಡ್ ಪ್ರೇಯರ್ ಮಾಡ್ತಾರೆ. ಸೊ ನೋಡೋಣ ಏನಿದೆ ಅವ್ರ ಕಡೆಯಿಂದ ಮೆಸೇಜಸ್. ಇವಾಗ ಈ 15 days ಅವ್ರೆಲ್ರೂ ಇಲ್ಲೇ ಭೂಮಿ ಮೇಲೆನೆ ಇರ್ತಾರೆ, ನಮ್ಮ ಆನ್ಸಿಸ್ಟರ್ಸ್. ಓಕೆನಾ? ಚೆಕ್ ಮಾಡೋಣ. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್, ಅವರ ಆನ್ಸಿಸ್ಟರ್ಸ್, ಪಿತೃ ದೇವತೆಗಳ ಕಡೆಯಿಂದ ಏನ್ ಸಂದೇಶ ಇದೆ? Oh my God. Yes guys, ನೋಡಿ, ಹೆಲ್ಪಿಂಗ್, ನಿಮ್ಮ ಪ್ರೇಯರ್. ಸಿ, ನಿಮ್ ಲೈಫ್ ಅಲ್ಲಿ ತುಂಬಾ ಜನಕ್ಕೆ ಡಿಲೇಸ್, ಪ್ರತಿ ಒಂದರಲ್ಲೂ ಡಿಲೇ ಅನ್ನೋದು ಜಾಸ್ತಿ ಆಗಿದೆ. ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ಏನೋ ಒಂದು ಕೆಲ್ಸದ ವಿಚಾರ ಆಗಿರ್ಬೋದು, ಅಂಡ್ ಪ್ರೀತಿ ವಿಚಾರ, ಮದ್ವೆ ವಿಚಾರ, ಅಂಡ್ ಸಮ್ ಆಬ್ಸ್ಟಿಕಲ್ಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಅಂಡ್ ನೀವು ಸ್ಟಿಲ್ ನೀವು ಜೆನ್ಯೂನ್ ಆಗಿದ್ದೀರಾ ನೀವು ಪರ್ಸನ್. ಬಟ್ ನೀವು ನಿಮ್ಮ ಕನ್ಫ್ಯೂಷನ್ಸ್, ನಿಮ್ಮ ಜಗ್ಲಿಂಗ್, ಅಂಡ್ ಇಲ್ಲಿ ಕೆಲವರು ನಿಮ್ಮ ಆನ್ಸಿಸ್ಟರ್ಸ್ ಪ್ರೇಯರ್ ಆಗಿರ್ಬೋದು, ಆ ಪೂಜೆಗಳಾಗಿರ್ಬೋದು ಮಾಡ್ತಿಲ್ಲ ಇಲ್ಲಿ ಕೆಲವರು. ಸೊ ಅಂತವ್ರಿಗೇನೆ ಡಿಲೇಸ್ ಅನ್ನೋದು ಜಾಸ್ತಿ ಕಾಣ್ತಿರೋದು. ಬಿಕಾಸ್ ನಿಮಗಿರೋ ಸೆಲ್ಫ್ ಕಾನ್ಫಿಡೆನ್ಸ್ ಕೆಲವರಿಗೆ ಇರೋದಿಲ್ಲ. ಬಟ್ ಸ್ಟಿಲ್ ಈ ವಿಡಿಯೋ ನೋಡೋರಿಗೆ ತುಂಬಾ ಜನಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇದೆ. ಸೊ ಅದ್ರ ಮೇಲೆ ಹೇಗೋ ನಿಮ್ ಜೀವನ ನಡೀತಾ ಇದೆ. ಸೊ ನಿಮಗೆ ನೆನಪುಗಳಾಗ್ತಿರ್ಬೋದು, ಅವ್ರ ಜೊತೆಲಿ ಕಳ್ದಿರೋ ಕ್ಷಣಗಳು ನೆನಪಾಗ್ತಿರ್ಬೋದು. ಈವನ್ ಅವರಿಗೂ ಸಹ. ಸಿ, ಇಲ್ಲಿ ನಾನು ಫಸ್ಟ್ ಹೇಳಿದೆ, ನಿಮ್ಮ ಪ್ರೇಯರ್ಗೆ ಆನ್ಸರ್ ಸಿಗ್ತಿದೆ, ಇಲ್ಲಿ ಜಡ್ಜ್ಮೆಂಟ್ ಸಿಗ್ತಿದೆ. ಸೊ ಇನ್ನು ಕೆಲವರಿಗೆ ಹೊರಗಡೆ ನಿಮ್ ಫ್ಯಾಮಿಲಿ ಇರ್ಬೋದು, ನಿಮ್ ಫ್ರೆಂಡ್ಸ್ ಇರ್ಬೋದು, ಅವ್ರ ಕಡೆಯಿಂದ ನೆಗೆಟಿವ್ ಕ್ವಶನ್ಸೇ ಬರುತ್ತೆ, ನಿಮ್ ಬಗ್ಗೆ ನೆಗೆಟಿವ್ ಮಾತುಗಳನ್ನೇ ಮಾತಾಡ್ತಾರೆ ಅಲ್ವಾ? ಸೊ ಇಲ್ಲಿ ನಿಮ್ಮ ಆನ್ಸಿಸ್ಟರ್ಸ್ ಏನ್ ಹೇಳ್ತಿದ್ದಾರೆ, ನೀವು ಮಾಡ್ತಿರೋ ಪ್ರೇಯರ್, ನಿಮ್ಮ ಜೆನ್ಯೂನಿಟಿಗೆ ಇಲ್ಲಿ ಅವ್ರ ಕಡೆಯಿಂದ ಆಶೀರ್ವಾದ ಅನ್ನೋದು ಖಂಡಿತ ಇದೆ. ಅಂಡ್ ತುಂಬಾ ಜನ ಗಾಸಿಪ್ಸ್ ನ ಮಾಡ್ತಾ ಇದ್ದೀರಾ ಇಲ್ಲಿ. ಅದನ್ನ ಯಾವತ್ತೂ ಮಾಡಕ್ ಹೋಗ್ಬಿಡಿ. ಈ ರೀತಿ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅವ್ರವ್ರ ಲೈಫು ಅವ್ರವ್ರ ಇಷ್ಟ. ಅದು ಅದರಿಂದ ಸಹನೂ ನಿಮ್ಗೆ ಪಿತೃ ದೋಷಗಳು ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರು ಮೋಸ, ಇನ್ಫ್ಲೂಯೆನ್ಸ್, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಮಾತಾಡೋದು. ಕೆಲವರು, ಎಲ್ರೂ ಅಲ್ಲ. ಸಿ, ನೀವ್ ಈಗ ಇಲ್ಲಿ ಫೈನಾನ್ಷಿಯಲಿ ಡಿಲೇಸ್ ಯಾರು ನೋಡ್ತಿದ್ದೀರಲ್ಲ, ಖಂಡಿತ ನಿಮ್ಮ ಪಿತೃ ದೇವತೆಗಳ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ಬಿಕಾಸ್ ಇಲ್ಲಿ ನೀವ್ ಏನೇ ಮಾಡ್ದಿಲ್ದಿರ ಇರಿ, ಅವ್ರ ಪ್ರೀತಿ ಅನ್ನೋದು ನಿಮ್ ಜೊತೆಲಿ ಇದೆ. ಅಂಡ್ ಆ ಆನ್ಸಿಸ್ಟರ್ಸ್ ನಿಮ್ಮನ್ನ ಕಾಯ್ತಾ ಇದಾರೆ ಇಲ್ಲಿ. ಕೆಲವರು ಇಲ್ಲಿ ತುಂಬಾ ಜನ
ತುಂಬಾ ಆಬ್ಸ್ಟಿಕಲ್ಸ್ ನ ನೋಡ್ತಾ ಇದ್ದೀರಾ, ಎಲ್ಲಾದ್ರಲ್ಲೂ ಫೇಲ್ ಆಗ್ತಾ ಇದ್ದೀರಾ. ಅಂಡ್ ತುಂಬಾ ಜನಕ್ಕೆ ಇಲ್ಲಿ ಮದ್ವೆ ವಿಚಾರ ಅನ್ನೋದೇ ಇಲ್ಲಿ ತುಂಬಾ ಡಿಲೇ ಆಗ್ತಿರೋದು. ದೊಡ್ಡ ಹಣಕಾಸಿಂದಾಗ್ಲಿ ಹೇಗೋ ಹಂಗೋ ಹಿಂಗೋ ನಡೀತಾ ಇದೆ. ಬಟ್ ಇಲ್ಲಿ ಮದ್ವೆ ವಿಚಾರ ಅನ್ನೋದಂತೂ ತುಂಬಾನೇ ಡಿಲೇ ಆಗ್ತಾ ಇದೆ. ಮೇ ಬಿ ಒಂದು 36 ಮೇಲೇನೆ ಆಗ್ಬಿಟ್ಟಿರ್ಬೋದು ತುಂಬಾ ಜನಕ್ಕೆ. ಮದ್ವೆ ಅನ್ನೋದಾಗಿಲ್ಲ, 30 ಮೇಲಾಗಿದೆ. ನಿಮ್ಗೆ ಅದೊಂದು ಭಯ ಕಾಡ್ತಾ ಇದೆ, ಇನ್ನು ಮದ್ವೆ ಆಗ್ಲಿಲ್ಲ, ನಮ್ಗೆ ಅಂತ ಒಂದು ಸೋಲ್ಮೇಟ್ ಸಿಕ್ಲಿಲ್ಲ. ಈ ರೀಸನ್ಸ್ ಎಲ್ಲ ಬಂದು ನೀವು ನಿಮ್ಮ ಆನ್ಸಿಸ್ಟರ್ಸ್ಗೆ ರೈಟ್ ವೇನಲ್ಲಿ ಪೂಜೆ ಮಾಡ್ತಿಲ್ಲ ಅನ್ನೋದು. ಇವತ್ತು ಹೊರಡ್ತಾರೆ ಆನ್ಸಿಸ್ಟರ್ಸ್. ಸೊ ಮಾಡೋರು ದಯವಿಟ್ಟು ಇದು ಒಂದು ಒಳ್ಳೆ ಟೈಮ್. ಆಕ್ಚುಲಿ ತುಂಬಾ ಜನ ಭಯ ಪಡ್ತಾರೆ ಈ 15 ದಿನಕ್ಕೆ. ಭಯ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವರು ನಮ್ಮ ಆನ್ಸಿಸ್ಟರ್ಸ್ ಬಂದಿರೋದು ನಮಗೆ ಹೆಲ್ಪ್ ಮಾಡೋದಕ್ಕೆ. ನಾವು ಅವ್ರಿಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ಬೇಕು, ಅವರಿಗೆ ಮುಟ್ಬೇಕು, ತಲುಪ್ಬೇಕು. ಅದು ನಮ್ಗೆ ಹಬ್ಬ ಇದ್ದಾಗೆ. ಆ ರೀತಿಲಿ ನಾವು ಆಚರಣೆ ಮಾಡ್ಬೇಕು. ಓಕೆನಾ? ಖಂಡಿತ ನೀವು ಈ ಕೆಲ್ಸಗಳನ್ನೆಲ್ಲ ಮಾಡಿದಾಗ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವರ ಬ್ಲೆಸ್ಸಿಂಗ್ ಸಹ ನಿಮ್ ಮೇಲೆ ಇದೆ. ಅವರಿಗೂ ನೀವು ತುಂಬಾ ಪ್ರೀತಿ ಇದ್ದೀರಾ. ಓಕೆನಾ? ನೀವಂದ್ರೆ ತುಂಬಾನೇ ಇಷ್ಟ ಇದ್ದೀರಾ. ಯಾರೋ ಇಲ್ಲಿ ಕೆಲವು ಒಂದು 10-20% ಅಷ್ಟು ಜನ ಸ್ವಲ್ಪ ಕ್ರೂರಿಯಾಗಿರೋದು, ಮೋಸ ಮಾಡೋದು, ಗಾಸಿಪ್ ಮಾಡೋದು, ಇನ್ನೊಬ್ರು ಸಂಸಾರನ ಹಾಳು ಮಾಡೋದಕ್ಕೆ ನೋಡೋದು. ಓಕೆನಾ? ಇಲ್ಲಿ ಬ್ಯಾಲೆನ್ಸ್ ಬರ್ಬೇಕು, ನಿಮ್ ಲೈಫ್ಗೆ ಬ್ಯಾಲೆನ್ಸ್ ಬರ್ಬೇಕು ಅಂದ್ರೆ ಕೆಲವ್ರು ಮಾಡ್ತಾ ಇರೋ ಈ ಆನ್ಸಿಸ್ಟರ್ ಪೂಜೆ ಎಲ್ಲ ರೈಟ್ ವೇನಲ್ಲಿ ಮಾಡ್ತಾ ಇದ್ದಾರೆ. ಅಂಡ್ ಇಂಥ ದಿನಗಳಲ್ಲಿ ದಾನ ಧರ್ಮ ಅನ್ನೋದನ್ನ ಮಾಡಿ, ಹೊಟ್ಟೆ ತುಂಬಾ ಊಟ ಕೊಡಿ ಯಾರಿಗಿಲ್ಲ ಅಂತವ್ರಿಗೆ. ಈವನ್ ಅದು ಸಹ ನಿಮ್ಮ ಆನ್ಸಿಸ್ಟರ್ಸ್ಗೆ ಹೋಗಿ ತಲುಪುತ್ತೆ. ಸುಮ್ನೆ ವೇಟ್ ಮಾಡ್ಕೊಂಡು ಕುತ್ಕೊಳ್ಳೋ ಬದಲು ಇಂಥ ಕೆಲ್ಸಗಳನ್ನ ಮಾಡ್ತೀವಿ. ಇವನ್ ನೀವು ಸಹ ಆಗ್ತೀರಾ. ಒಂದು ಖುಷಿ ಆಗುತ್ತೆ ನಿಮ್ಗೂನು. ಸುಮ್ನೆ ಇಲ್ಲಿ ಕೆಲವರೆಲ್ಲ ಹೇಗಿದ್ದೀರಾ ಅಂತಂದ್ರೆ, ದುಡ್ಡು ಬರ್ಲಿ ಮಾಡೋಣ, ಖುಷಿಯಾಗಿದ್ದಾಗ ಮಾಡೋಣ, ಯಾವ್ದನ್ನು ನಾವು ಹುಡ್ಕೊಂಡು ಹೋಗಿ ನಾವು ಆಮೇಲೆ ಮಾಡ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ನಾವು ಮುಂಚೆನೆ ನಾವು ಏನ್ ಇರ್ಲಿ ಇಲ್ದಿರ ನಮ್ ಜವಾಬ್ದಾರಿಗಳೇನಿದೆ, ನಮ್ ಕೆಲ್ಸ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ, ಇದನ್ನೆಲ್ಲ ನಾವು ಮಾಡ್ತೀವಿ ಅಂತಂದಾಗ ನಾವು ಮಾಡಿದ್ರೆ ಖಂಡಿತ ಆ ಖುಷಿನೂ ನಮಗ್ ಬರುತ್ತೆ. ಈಗ ಒಬ್ರು ದುಡ್ಡಿಗೆ ವೇಟ್ ಮಾಡ್ತಾ ಇದೀರ ಅಂದ್ರೆ ಆ ದುಡ್ಡು ನಮಗ್ ಸಹ ಸಿಗುತ್ತೆ. ಓಕೆನಾ? ಯೂನಿವರ್ಸ್ ಕ್ಲಾರಿಫೈ ಮಾಡಿ. ಇವನ್ ನೋಡಿ, ನಿಮ್ಮ ಆನ್ಸಿಸ್ಟರ್ಸ್ ಮೆಸೇಜ್ ಏನಿದೆ ಅಂತಂದ್ರೆ ಅವರು ನಿಮ್ ಜೊತೆ ಸದಾ ಇರ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ನೀವು ನಿಮ್ಮನ್ನ ಬೈಕೊಳ್ಳೋದು ಅದೆಲ್ಲ ಬೇಡ, ನಿಮ್ ಪ್ರೇಯರ್ಗೆ ಆನ್ಸರ್ ಸಿಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಜಾಸ್ತಿ ವೆಯ್ಟ್ ಮಾಡ್ಬೇಡಿ. ಏನೇನ್ ಆಗ್ಬೇಕು ಅದನ್ನ ಮಾಡ್ತಾ ಇರಿ. ಸುಮ್ನೆ ನೀವು ವೆಯ್ಟ್ ಮಾಡ್ಕೊಂಡಿದ್ರೆ ಟೈಮ್ ಅನ್ನೋದು ವೇಸ್ಟ್ ಆಗುತ್ತೆ. ಈಗ ನೋ ಕಾಂಟ್ಯಾಕ್ಟ್ ಅಲ್ಲಿ ಯಾರೋ ಇದ್ದಾರೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ವೆಯ್ಟ್ ಮಾಡೋದು. ನೋ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ ಅಂತಂದ್ರೆ ನಿಮ್ ಕೆಲ್ಸದಲ್ಲಿ ನಿಮ್ ಲೈಫ್ ಅಲ್ಲಿ ನೀವು ಬ್ಯುಸಿ ಇರ್ಬೇಕು. ಅವ್ರ ಆಲೋಚನೆಗಳಿಂದ ನೀವು ಡಿಟ್ಯಾಚ್ ಆಗ್ಬೇಕು, ಆ ಪರ್ಸನ್ ಇಂದ ಡಿಟ್ಯಾಚ್ ಆಗ್ಬೇಕು. ಆಗ ಅವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತೀರಾ. ಇಲ್ಲಿ ಏನೇ ಕೆಲಸ ಮಾಡ್ಬೇಕಂದ್ರು ಒಂದು ಸ್ಪೋರ್ಟಿವ್ ಮೈಂಡ್ ಸೆಟ್ ಇಲ್ಲ ನಿಮ್ಗೆ ಇಲ್ಲಿ. ಸೊ ಬಿಕಾಸ್ ಇದೆಲ್ಲ ಬರುತ್ತೆ. ಇನ್ ಕೆಲವರು ಈ ತರ ಇದು ಆನ್ಸಿಸ್ಟರ್ಸ್ ಪೂಜೆ ಇದೆಲ್ಲ ಮಾಡ್ಬೇಕಾದ್ರೆ ಕೆಲವ್ರು ಆ ಕಡೆ ತಲೆನೇ ಹಾಕೋದಿಲ್ಲ. ಸೊ ಅದೆಲ್ಲ ತಪ್ಪು. ಮಾಡೋದು ಒಂದು ರೈಟ್ ವೇನಲ್ಲಿ. ಈಗ ನಮ್ ತಂದೆ ಮಾಡ್ತಾರ, ನಮ್ಮ ಅಜ್ಜ ಮಾಡ್ತಾರ, ಅದು ಸೆಕೆಂಡ್ರಿ. ನಮ್ ಪ್ರೇಯರ್ ಸಹ ಮುಖ್ಯ ಇಲ್ಲಿ. ಇವನ್ ಇವರು ಸಹ ನಾವು ಇವ್ರಿಗೆ ರೈಟ್ ವೇನಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು ಇವನ್ ಇವರು ಸಹ ಪಾಸಿಟಿವಿಟಿನ ಕೊಡ್ತಾರೆ. ಬಿಕಾಸ್ ನಾವು ಕೊಡ್ಬೇಕು ಅವರಿಗೆ. ನಾವ್ ಏನೇನ್ ಮಾಡ್ಬೇಕಿದೆ ಅದನ್ನ ಅವ್ರಿಗೆ ಕೊಡ್ಬೇಕು. ಅಥವಾ ಯಾರಿಗ್ ನೀಡ್ ಇದೆಯಲ್ಲ ಅಂತವ್ರಿಗೆ ಒಂದೊಂದ್ ಜೊತೆ ಬಟ್ಟೆ ಕೊಡ್ಸೋದಾಗ್ಲಿ, ಸ್ಲಿಪ್ಪರ್ಸ್ ನ ಕೊಡ್ಸೋದಾಗ್ಲಿ. ಈ ಬಡವ್ರ ಮಕ್ಳು ಇರ್ತಾರೆ, ಅವ್ರಿಗೆ ತುಂಬಾ ಆಸೆಗಳಿರುತ್ತೆ. ತುಂಬಾ ಜನ ದಾನ ಧರ್ಮ ಅನ್ನೋದು ಮಾಡ್ತಾರೆ, ಅದು ತಾತ್ಕಾಲಿಕವಾಗಿರುತ್ತೆ. ಅವ್ರು ಕೊಡೋ ಒಂದ್ ಜೊತೆ ಬಟ್ಟೆ ಆಗಿರ್ಬೋದು, ಓಕೆ, ಅದು ಅವ್ರ ದೊಡ್ಡ ಗುಣ. ಬಟ್ ನನಗ್ ಅನ್ಸೋ ಪ್ರಕಾರ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಅಟ್ಲೀಸ್ಟ್ ಅವ್ರದ್ದು ಏನಾದ್ರು ಒಂದು ಫುಲ್ಫಿಲ್ ಆಗ್ಬೇಕು.
ಅವ್ರು ಲೈಫ್ ಲಾಂಗ್ ನೆನ್ಸ್ಕೊಳ್ಳೋ ರೀತಿಲಿ ಇರ್ಬೇಕು. ಅದು ಲೈಫ್ ಲಾಂಗ್ ಅವ್ರ ಜೊತೆಲಿ ಇರೋ ರೀತಿಲಿ ಮಾಡಿ ಅನ್ನೋದು ನನ್ನ ಅನಿಸಿಕೆ. ಓಕೆನಾ? ಅಂಡ್ ಫೈನಾನ್ಷಿಯಲಿ ಗ್ರೋತ್ ಅನ್ನೋದು ಕಾಣ್ತಾ ಇದೆ. ಅಂಡ್ ಫ್ಯಾಮಿಲಿ ಒಗ್ಗಟ್ಟು ಅನ್ನೋದು ಬರ್ತಾ ಇದೆ. ಈಗ ತುಂಬಾ ಜನ ಜಗಳಗಳೆಲ್ಲ ಆಗ್ತಿದೆ ನಿಮ್ ಫ್ಯಾಮಿಲಿನಲ್ಲಿ ಅಂತ ಅನ್ನೋರಿಗೆ ಅದೆಲ್ಲ ಸ್ಟಾಪ್ ಆಗಿ ಒಗ್ಗಟ್ಟು ಬರ್ತಿದೆ. ಬಿಕಾಸ್ ನಿಮ್ ಆನ್ಸಿಸ್ಟರ್ಸ್ ಪ್ರೇಯರ್ಗೆ ಆನ್ಸರ್ ಸಿಗ್ತಿದೆ, ಆನ್ಸರ್ ಕೊಡ್ತಿದ್ದಾರೆ ಅವರು. ಸೊ ನೀವು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ಳೋದು ಬಿಟ್ಟು ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಭಯ ಪಟ್ಕೋಬೇಡಿ, ಧೈರ್ಯವಾಗಿ ಮುಂದೆ ನುಗ್ಗಿ. ತುಂಬಾ ಜನಕ್ಕೆ ಇಲ್ಲಿ ಹೆಲ್ತ್ ಅಪ್ಸೆಟ್ ಆಗಿರ್ಬೋದು. ಸೊ ಈವನ್ ಅದು ಸಹ ಇದೇ ರೀಸನ್ ಇರುತ್ತೆ ಆನ್ಸಿಸ್ಟರ್ಸ್ ಅವ್ರದ್ದು. ಸೊ ಮಾಡೋದನ್ನ ರೈಟ್ ವೇನಲ್ಲಿ ಮಾಡಿ. ಓಕೆನಾ? ಬರೋದು ವರ್ಷಕ್ಕೆ ಒಂದ್ಸಲ ಮಾಡಿ, ತುಂಬಾ ಒಳ್ಳೇದದು. ಈಗ ನಾವು ವರ್ಷಕ್ಕೆ ಒಂದ್ಸಲ ಬರೋ ಹಬ್ಬನ ಹೇಗ್ ಆಚರಣೆ ಮಾಡ್ತೀವಿ, ಸೇಮ್ ಎಕ್ಸಾಕ್ಟ್ ಆಗಿ ಇದು ಅಷ್ಟೇ. ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಬಿಕಾಸ್ ನಿಮ್ ಆನ್ಸಿಸ್ಟರ್ ಯಾರಿದ್ದಾರೆ ತುಂಬಾ ಪ್ರೀತಿ ಇದೆ. ಮೋಸ್ಟ್ಲಿ ತಂದೆ ತಾಯಿ ಇರ್ಬೋದು ಆನ್ಸಿಸ್ಟರ್ ಆಗಿ ಕೆಲವರಿಗೆ. ಅವ್ರು ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮನ್ನ. ಅವ್ರ ಪ್ರೆಸೆನ್ಸ್ ನಿಮ್ ಜೊತೆಲಿದೆ. ಧೈರ್ಯವಾಗಿ ಮುಂದೆ ಬನ್ನಿ. ನ್ಯೂ ಬಿಗಿನಿಂಗ್ ಅನ್ನೋದು ಖಂಡಿತ ಇದೆ. ಅವರ ಬ್ಲೆಸ್ಸಿಂಗ್ಸ್ ನಿಮ್ ಮೇಲಿದೆ. ನೀವ್ ಏನೇ ಮಾಡ್ತೀರಾ ಅಂತಂದ್ರೆ ಅವ್ರ ಬ್ಲೆಸ್ಸಿಂಗ್ಸ್ ನಿಮ್ ಮೇಲಿದೆ. ಅಂಡ್ ಜಾಸ್ತಿ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡಬೇಡಿ. ಅಂಡ್ ಯಾರು ಕೊರಗ್ತಿದ್ದೀರಲ್ಲ, ಈ ಕೆಲವ್ರು ಇರ್ತಾರೆ ಈ ದಿನಗಳು ಬಂದ್ರೆ ನೆನ್ಪಿಸ್ಕೊಂಡು ಅಳೋದು. ನೆನ್ಪಿಸ್ಕೊಳ್ಳಿ, ಖುಷಿಯಾಗಿರಿ. ಅಂಡ್ ತುಂಬಾ ಫೈನಾನ್ಷಿಯಲ್ ಸ್ಟೇಬಲ್ ಬರ್ತಿದೆ. ಈಗ ನೆಕ್ಸ್ಟ್ ಚೇಂಜ್ ಆಗ್ತಿದೆ. ಈ ಮಾಲಯ ಅಮಾವಾಸ್ಯೆ ಆದ್ಮೇಲೆ ನೆಕ್ಸ್ಟ್ ಕೆಲವರಿಗೆ ತುಂಬಾ ಫೈನಾನ್ಷಿಯಲ್ ಸ್ಟೇಬಲ್ ಬರ್ತಿದೆ. ಇನ್ ಕೆಲವರಿಗೆ ಮದ್ವೆಗೆ ತುಂಬಾ ಟ್ರೈ ಮಾಡಿ ಡಿಲೇ ಆಗಿರೋರ್ಗೂ ಸಹ ಮದ್ವೆ ಆಗೋ ಚಾನ್ಸಸ್ ಕಾಣ್ತಾ ಇದೆ ಇಲ್ಲಿ. ಓಕೆನಾ? ಖಂಡಿತ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಅನ್ನೋದಿದೆ. ಏನೇ ಮಾಡ್ತೀರಾ ಅಂತಂದ್ರು ಧೈರ್ಯ ಇಟ್ಕೊಂಡು ಮುನ್ನುಗ್ಗಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ಲ. ಈ ಗಾಸಿಪ್ಸ್, ಮೋಸ ಮಾಡೋದು ಇದೆಲ್ಲ ಆದಷ್ಟು ಕಮ್ಮಿ ಮಾಡಿ. ಈ ನಡುವೆ ಅಂತೂ ಇತ್ತೀಚೆಗೆ ಪ್ರೀತಿ ವಿಚಾರದಲ್ಲಂತೂ ತುಂಬಾನೇ ಮೋಸ. ಅದು ಸಿಚುವೇಶನ್ಶಿಪ್ ಅಥವಾ ರಿಲೇಶನ್ಶಿಪ್ ಅರ್ಥನೇ ಆಗ್ತಾ ಇಲ್ಲ. ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ನೆಕ್ಸ್ಟ್ ಇನ್ ಒನ್ ಡೇನಲ್ಲೆಲ್ಲ ಸಿಚುವೇಶನ್ಶಿಪ್ ಹೋಗ್ಬಿಟ್ಟಿರ್ತಾರೆ. ಸಿಚುವೇಶನ್ ಈ ರೀತಿ ಮಾಡ್ಬಿಡ್ತು, ಏನೇ ಆದ್ರೂ ಪ್ರೀತಿ ಅಂತ ಬಂತು ಅಂತಂದ್ರೆ ಬಲವಂತವಾಗಿ ಇದ್ ಮಾಡ್ಕೊಳ್ಳೋದಕ್ಕಿಂತ ಕೂತು ಅರ್ಥ ಮಾಡ್ಕೊಂಡು ಅದನ್ನ ಮುನ್ನಡೆಸಿ. ಈಗ ಸಿಚುವೇಶನ್ಸ್ ನ ತೋರಿಸಿ ಬ್ರೇಕಪ್ ಮಾಡ್ಕೊಳ್ಳೋದಕ್ಕಿಂತ ಏನೇ ಬಂದ್ರು ಜೊತೆಲಿ ಇರ್ತೀವಿ ಅಂತ ಅಲ್ವಾ ಮಾಡ್ಕೊಳ್ಳೋದು. ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಮುನ್ನಡೀರಿ. ಬಿಕಾಸ್ ಈ ನಡುವೆ ಅಂತೂ ಆಲ್ಮೋಸ್ಟ್ ಬ್ರೇಕಪ್ಸ್. ಮದ್ವೆ ಆಗಿರೋರ್ಗೆನೆ ಒಂದ್ 4-5 ಬ್ರೇಕಪ್ ಆಗಿರುತ್ತೆ. ಹಂಗಾಗ್ಬಿಟ್ಟಿದೆ ಜನರೇಷನ್. ಪ್ಲೀಸ್ ಆದಷ್ಟು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡು ಆರಾಮಾಗಿರೋದಕ್ಕೆ ನೋಡಿ. ಏನು ಸಿಕ್ಕದಿಲ್ಲ ಅದ್ರಿಂದ. ಎಲ್ಲಾದ್ರಲ್ಲೂ ಡಿಟ್ಯಾಚ್ಮೆಂಟ್ ಇರ್ಬೇಕು. ನಮಗ್ ಬೇಕು ಅನ್ನೋದು ಪಡ್ಕೋಬೇಕಂದ್ರೆ ಡಿಟ್ಯಾಚ್ಮೆಂಟ್ ಇರ್ಬೇಕು. ಅಟ್ಯಾಚ್ಮೆಂಟ್ ಅಲ್ಲಿ ಏನು ಇರೋದಿಲ್ಲ. ಇದೆಲ್ಲ ನಾವು ಒಳ್ಳೆ ಚೇಂಜಸ್ ನ ನಾವು ಮಾಡ್ಕೊಳ್ತಾ ಬಂದಾಗ ಇವನ್ ನಮ್ ಕರ್ಮ ಕಮ್ಮಿ ಆಗುತ್ತೆ, ನಮ್ ಕರ್ಮನೂ ಮುಗಿಯುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಲೈಫ್ಗೆ ನಾವು ತುಂಬಾ ಒಂದು ಹೇಗಂತಾರೆ, ಈ ಲೈಫಲ್ಲಿ ನೋಡಿರೋ ಆಬ್ಸ್ಟಿಕಲ್ಸ್ ಇರೋದಿಲ್ಲ. ನಮ್ ಲೈಫಲ್ಲಿ ಎಲ್ಲ ಫುಲ್ಫಿಲ್ ಆಗುತ್ತೆ. ಒಂದು ಮ್ಯಾರೇಜ್ ಆಗಿರ್ಬೋದು, ಒಂದು ಫೈನಾನ್ಷಿಯಲಿ ಆಗಿರ್ಬೋದು, ಒಂದು ಸ್ಟಡೀಸ್ ಆಗಿರ್ಬೋದು, ಎಲ್ಲದನ್ನು ಅಷ್ಟೇ. ಓಕೆನಾ? ಏನಾದ್ರು ತಪ್ಪಿದ್ರೆ ಸಾರಿ. ಅಂಡ್ ಇದು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ. ಓಕೆನಾ? ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ ಅಂತ ಅನ್ನೋರು ಖಂಡಿತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್.